ಇವಾಗ ನಾವು ಶಿವರಾತ್ರಿಯ ಕುರಿತು ಸಾಕಷ್ಟು ಮಾತಾಡ್ತಾ ಇದೀವಿ ಇಂದಿನ ಕಾರ್ಯಕ್ರಮದಲ್ಲಿ. ಆದ್ರೆ ನೀವೇ ಒಂದು ಮಾತನ್ನ ಯಾವಾಗ್ಲೂ ಹೇಳ್ತಿರ್ತೀರಾ, ಹರಿ ಬೇರೆ ಅಲ್ಲ, ಹರ ಬೇರೆ ಅಲ್ಲ. ಹರಿಯನ್ನ ಸ್ಮರಿಸಿದ್ರೆ ಹರನ್ಗೆ ಖುಷಿ ಆಗತ್ತೆ, ಹರನನ್ನ ಸ್ಮರಿಸಿದ್ರೆ ಹರಿಗೆ ಬಹಳ ಸಂತೋಷವಾಗತ್ತೆ ಅಂತ. ಅದಕ್ಕೆ ಪೂರಕವಾಗಿ ಇವತ್ತು ವಿಷ್ಣು ಸಹಸ್ರನಾಮದ 58ನೇ ಶ್ಲೋಕದ ಅರ್ಥವನ್ನ ತಿಳಿಸ್ಕೊಡಿ. ಜೊತೆಗೆ ಸ್ವಾತಿ ನಕ್ಷತ್ರದ 2ನೇ ಪಾದದವರು ನಮ್ಮ ಬಗ್ಗೆ ಗುರುಜಿ ಏನ್ ಹೇಳ್ತಾರೆ ಕಾಯ್ತಾ ಇದ್ದಾರೆ, ಅವ್ರಿಗೂ ಕೂಡ ಹೇಳ್ಬಿಡಿ. ನೋಡಿ ವೀಕ್ಷಕರೇ, ಹಬ್ಬದ ವಾತಾವರಣ ಅಂದ್ರೆ ಹಬ್ಬದಲ್ಲಿ ಎಲ್ಲಾ ದೇವರುಗಳನ್ನ ಸ್ಮರಣೆ ಮಾಡಿ ಅಂತ. ದಿವ್ಯ ಹೇಳಿದಾಗೆ ಹರಿಹರ ಸ್ವರೂಪ ಏಕಸ್ವರೂಪ ಅಂತ. ವ್ಯಾಸಾಯ ವಿಷ್ಣು ರೂಪಾಯ ಶಂಕರಶ್ಚ ಹೃದಯಂ ಶಿವ. ಸಾಕ್ಷಾತ್ ಶಿವಾಯ ವಿಷ್ಣು ರೂಪಾಯ ವಿಷ್ಣುಶ್ಚ ಹೃದಯಂ ಶಿವ, ಶಿವಶ್ಚ ಹೃದಯಂ ವಿಷ್ಣು ಅಂತೀವಿ. ಹಾಗೆ ಜೀವನದಲ್ಲಿ ಯಾವತ್ತೂ ತಿಳ್ಕೊಳ್ಳಿ, ನಮ್ಮಪ್ಪ ಗ್ರೇಟ್ ಅಂದ್ರೆ ಸಂತೋಷವಂತೆ, ನಿಮ್ಮಪ್ಪನಿಗಿಂತ ನಮ್ಮಪ್ಪ ಗ್ರೇಟ್ ಅಂದ್ರೇನೆ ಕೋಪ ಬರೋದು. ಹಾಗೆ ಮಹಾವಿಷ್ಣು ದೊಡ್ಡವನು ಅನ್ನೋದು ಗ್ರೇಟ್, ನಿಜ ಸಂತೋಷ. ಪರಮೇಶ್ವರನು ಬಹಳ ದೊಡ್ಡವನು ಅಂದ್ರೆ ಬಹಳ ಸಂತೋಷ. ನೀವು ವಿಷ್ಣುಗಿಂತ ದೊಡ್ಡವನು ಅಂತ ಈಶ್ವರ ಅಂತ ಶಿವಭಕ್ತರು ಹೇಳೋದು, ಶಿವನಿಗಿಂತ ವಿಷ್ಣು ಗ್ರೇಟ್ ಅನ್ನೋದು, ನಮ್ಮಪ್ಪನಿಗಿಂತ ನಿಮ್ಮಪ್ಪ ಗ್ರೇಟ್ ಅಲ್ಲ ಅಂತ ಹೇಳೋದು, ಇದಾವಾಗಲೇ ಕಲಹ ಆಗೋದು, ಘರ್ಷಣೆ ಆಗೋದು. ಪೆದ್ದುಗಳ ಜೀವನದಲ್ಲಿ ಯಾವತ್ತು ತಿಳ್ಕೊಳ್ಳಿ, ಯಾವತ್ತು ಭಗವಂತ ಇಬ್ಬರು, ಯಾವತ್ತು ಒಬ್ಬನೇ. ಮಾಯೆ ನಿಮ್ಮನ್ನು ಆಟ ಆಡಿಸ್ತಿದ್ದಾನಷ್ಟೇ. ನೀವುಗಳು ಏನ್ ಹೇಳ್ತೀವಿ ಅಂದ್ರೆ, ಇಡೀ ಜಗತ್ತಲ್ಲಿ ರಾಮಾನುಜಾರ್ಯರಿಗಿಂತ ಶಂಕರಾಚಾರ್ಯರು ಗ್ರೇಟು, ಶಂಕರಾಚಾರ್ಯರಿಂದ ಮಧ್ವಾಚಾರ್ಯರು ಗ್ರೇಟು, ಮಧ್ವಾಚಾರ್ಯರಿಗಿಂತ ಬಿಟ್ರೆ ನಾನೇ ಗ್ರೇಟು ಅಂತ ಹೇಳ್ಕೊಳ್ಳೋ ಜನಗಳು ಬಹಳಷ್ಟು ಜನ ಈ ಭೂಮಿಯಲ್ಲಿ ಮಾಯಾ ಲೋಕದಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಮಾಯೆ ನಮ್ಮನ್ನು ಹೇಗೆ ಆಟ ಆಡಿಸುತ್ತೋ ಹಾಗಾಗಿ ಆಟ ಆಡಿಸೋದೇ ಮಾಯಾ ಲೋಕದ ವಿಶೇಷ. ಅದಕ್ಕೆ ವಿಷ್ಣು ಮಾಯೇತಿ ಸಂಸ್ಥಿತ. ಈ ಸಂಸ್ಥಾನದ ಭೂಮಿಯಲ್ಲಿ ನಾವೆಲ್ಲ ವಾಸವಾಗಿರೋದು ಮಾಯಾ ಲೋಕ. ಈ ಮಾಯಾ ಲೋಕದಲ್ಲಿ ಯಾವತ್ತೂ ಎಲ್ಲವೂ ಒಂದೇ. ಎಲ್ರೂ ಹಾಡಿ ಹೋಗಲಿ, ಎಲ್ಲರೂ ಸಂತೋಷ ಪಡಿ. ಇವತ್ತಿನ ದಿವಸ 10-15 ಕಪ್ಪೆ ಹಾಕಿದ್ರಂತೆ, ಎಲ್ಲ ಒಂದು ಬಾಟಲ್ ತಕ್ಕಡಿಲಿ ಹಾಕಿಟ್ರಂತೆ. ಆ ಬಾಟಲ್ ಹಾಕಿದ್ದಾಗ ಎಲ್ಲಾ ಕಪ್ಪೆಗಳು ಧುಮುಕ್ಬಿಡ್ತಂತೆ ಹೊರಗಡೆ ಹೋಗ್ಬೇಕು ಅಂತ. ಬಾಟಲ್ ತೆಗೆದ ತಕ್ಷಣ ಭಾರತ ದೇಶದ ಮಾತ್ರ 2 ಕಪ್ಪೆಗಳು ಅಲ್ಲೇ ಇದ್ವು. ಇದು ಮೇಲೆ ಹೋಗಲ್ಲ ಅಂತ ಅದನ್ನ ಎಳಿತಿತ್ತು, ಅದ ಮೇಲೆ ಹೋಗಲ್ಲ ಅಂತ ಇದು ಎಳಿತಿತ್ತು. ಅದಕ್ಕೆ ಜೀವಮಾನ ಪೂರ್ತಿ ಉದ್ಧಾರ ಆಗದೆ ಇರೋದು ನಮ್ಮವರು. ಜಾತಿ ಜಾತಿಗೆ ಶತ್ರು, ಧರ್ಮ ಧರ್ಮ ಕ್ಷತ್ರು, ಪ್ರಾಣಿ ಪ್ರಾಣಿ ಕ್ಷತ್ರು ಅನ್ನೋದು ಇಡೀ ಜಗತ್ತಲ್ಲಿ ಅಂದಿನ ಕಾಲದಿಂದ ಬಂದಿರೋ ಹೊಲಸ ರಾಜಕೀಯ. ಇದನ್ನು ಉಪಯೋಗಿಸ್ಕೊಂಡೇ ಎಲ್ಲರೂ ಹಾಳಾಗಿರೋದು. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತೂ ಎಲ್ಲರೂ ಮಹನೀಯರೇ. ಎಲ್ಲರೂ ಬೆಳೆದು ಬಂದಿರತಕ್ಕಂಥ ಹಾದಿಯಲ್ಲಿ ಅವರವರ ರೂಪದಲ್ಲಿ ಯದ್ಭಾವಂ ತದ್ಭವತಿ, ಅವರವರ ಭಾವನೆಗಳನ್ನ ವ್ಯಕ್ತಪಡಿಸಿದಾರಷ್ಟೇ. ಅವರವರ ಅರ್ಥವನ್ನ ಅವರವರ ರೀತಿಯಲ್ಲಿ ಎಲ್ಲರಿಗೂ ವಿಶೇಷವನ್ನು ಹೇಳಿದ್ದಾರೆ ಅಷ್ಟೇ ಹೊರತು, ಜಗತ್ತಲ್ಲಿ ನಾನು ಕೂಡ ಏನೇನು ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡ ಲೋಕದಲ್ಲಿ ತಿಳಿಸಿದ್ದೀನಿ ಎಲ್ಲವೂ ಹಿರಿಯರ ಮುಖಾಂತರ ಬಂದಿರೋದು, ಧರ್ಮ ಮುಖಾಂತರ ಬಂದಿರೋದು, ವಿಶೇಷವಾಗಿ ಗುರುಗಳು ಹೇಳ್ಕೊಟ್ಟಿರೋದು. ಇದೆಲ್ಲ ಸದ್ಮಾರ್ಗದಲ್ಲಿ ನಡೀತಕ್ಕಂಥದ್ದು. ಯಾವತ್ತು ತಿಳ್ಕೊಳ್ಳಿ, ಇನ್ನ ಮೇಲೆ ಇವತ್ತಿಂದ ಜಾತಿ ಮತ ಧರ್ಮದ ಬಗ್ಗೆ ಯಾವ ಕಾಲಕ್ಕೂ ವಿಶ್ಲೇಷಣೆ ಮಾಡಬಾರ್ದು. ಇದು ಶಿವ ಪ್ರತಿಜ್ಞೆಯನ್ನ ನೀವು ಮಾಡ್ಕೋಬೇಕು. ಇವತ್ತಿನ ದಿವಸ ಕಲಿಯುಗದ ಅಂತ್ಯಕಾಲದಲ್ಲಾದ್ರೂ ಬದುಕೋದು ಕಲ್ತ್ಕೊಳ್ಳಿ ಅಂತ ಈ ಮುಖಾಂತರ ಹೇಳ್ತಾ, ಸಾಕ್ಷಾತ್ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ಅಭಿರಿಕ್ಷತೋ. ಬನ್ನಿ ಸ್ವಾಗತಿಸೋಣ ಮಹಾವಿಷ್ಣುನ. ಮಹಾವಿಷ್ಣು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತಿನ ಸ್ವಾತಿ ನಕ್ಷತ್ರ ಹೌದು. ಪರಮೇಶ್ವರನ ಕೃಪಾಕಟಾಕ್ಷದಲ್ಲಿ ಒಂದು ಸಲ ಶ್ರೀಮನ್ನಾರಾಯಣ ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸನ್ನು ಮಾಡುವಾಗ 1108 ಕಮಲ ಪುಷ್ಪಗಳನ್ನ ಇಟ್ಕೊಂಡು ಪೂಜೆಯನ್ನು ಮಾಡ್ತಾನೆ. ಬಹಳ ಸಂತೋಷ. ಅವನು ಪೂಜೆ ಮಾಡ್ತಾ ಇದ್ದ ಸಮಯದಲ್ಲಿ 2 ಪುಷ್ಪಮಾಲಿಕೆಗಳನ್ನು ಎತ್ತಿಟ್ಕೊಂಡ್ಬಿಡ್ತಾನೆ ಪರಮೇಶ್ವರ ತಪಸ್ಸಲ್ಲಿ. ವಿಷ್ಣು ಪುರಾಣದಲ್ಲಿ ಹೇಳಿರ್ತಕ್ಕಂಥ ನಿಯಮ ನಿಷ್ಠೆ, ಶಿವಪುರಾಣದಲ್ಲಿ ಅಭ್ಯರ್ಥಿವಾಗಿ ಪೂರ್ತಿಯಾಗಿ ಹೇಳಿರ್ತಕ್ಕಂಥ ನಿಷ್ಠೆ. ಆಗ ಪರಮೇಶ್ವರನ ಪಕ್ಕಕ್ಕೆ ಎತ್ತಿಟ್ಕೊಂಡು ಹೀಗೆ ಕೂತ್ಕೊಂಡು ನೋಡ್ತಾನೆ. ಮಹಾವಿಷ್ಣು ಎಲ್ಲ ಹಾಕಿದ ಮೇಲೆ ಶಿವಪೂಜೆಯಲ್ಲಿ ತಲ್ಲೀನಾಗಿರ್ತಕ್ಕಂಥವನು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹಾಕ್ತಾ ಇದ್ರು. ಕೊನೆಯ ಸಮಯಕ್ಕೆ 2 ಪುಷ್ಪಮಾಲಿಕೆ ಇಲ್ದಿದ್ದಾಗ ಯೋಚನೆ ಮಾಡ್ತಾನೆ. ಕಮಲನಯನ ಕಮಲಾಕ್ಷಿ ಕಮಲವಲ್ಲಭ. ಕಮಲನಯನ ಯಾರೋ? ಮಹಾವಿಷ್ಣು. ಅವನ ಕಣ್ಣುಗಳೇ ಕಮಲದ ಹೂ ಎಲೆಗಳಿದ್ದ ಹಾಗೆ. ಕಮಲನಯನ ಕಮಲಾಕ್ಷಿಯ ಕಣ್ಣುಗಳೇ ಕಮಲ ಇದ್ದ ಹಾಗೆ ಅಂತ ಹೇಳಿ ಗೊತ್ತಾದ ತಕ್ಷಣ ಕತ್ತರಿಸಿ ಪರಮೇಶ್ವರನಿಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಕೊಟ್ಬಿಡ್ತಾನೆ. ಆಗ ಪರಮೇಶ್ವರ ಹೇಳ್ತಾನೆ, ಇಡೀ ಜಗತ್ತಲ್ಲಿ
ಇಡೀ ಜಗತ್ತಿನ ಎಷ್ಟೇ ಜನ ನಿನ್ನ ಪೂಜೆ ಪುನಸ್ಕಾರಗಳು ನನಗೆಷ್ಟು ಆಧರಿಸ್ತಾರೋ, ಎಷ್ಟು ಗೌರವ ಸಲ್ಲಿಸ್ತಾರೋ ಅಷ್ಟೂ ಪೂಜೆ ಪುನಸ್ಕಾರಗಳು ಭೂಲೋಕದಲ್ಲಿ ನಿನಗಾಗಲಿ, ನಿನ್ನ ರೂಪದಲ್ಲಾಗಲಿ, ಮಾಯಾ ಲೋಕದಲ್ಲಾಗಲಿ ಅಂಥೇಳಿ ಆಶೀರ್ವಾದನ ಮಾಡಿ ಆ ಸುದರ್ಶನ ಚಕ್ರವನ್ನು ದುಷ್ಟ ಸಂಹಾರಕ್ಕೋಸ್ಕರ ಕೊಟ್ಟಿದ್ದೇ ಆ ದಿನ ಈ ಶಿವರಾತ್ರಿ ಅಂದೇ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುಗೆ. ಇಂಥ ಒಂದು ಮಹಾವಿಷ್ಣುನ ಇವತ್ತು ಸ್ಮರಣೆ ಮಾಡೋ ವಿಷ್ಣು ಸಹಸ್ರನಾಮದಲ್ಲಿ ಆ ಸ್ವಾತಿ ನಕ್ಷತ್ರಕ್ಕೆ ಹೋಗೋಕ್ಕೆ, ಸ್ವಾತಿ ನಕ್ಷತ್ರವೇ ಆ ದಿನ ಸಾಕ್ಷಾತ್ ಸುದರ್ಶನ ಚಕ್ರ ಕೊಟ್ಟಿದ್ದಕ್ಕೆ ಇವತ್ತು ಜ್ಞಾಪಕ ಮಾಡ್ಕೋಬೇಕು. ಅದಕ್ಕೆ ಆ ಕಮಲನಯನ ಕಮಲಾಕ್ಷ ಕಮಲವಲ್ಲಭ ಅಂತ ಹೇಳಿ ಆ ಕಮಲವಲ್ಲಭ ಆಗಿರತಕ್ಕಂಥವನು, ವಲ್ಲಭ ಅಂದರೆ ಯಾವತ್ತೂ ನಿನಗೆ ನಾನಿರ್ತೀನಿ ಅನ್ನೋನೇ ಮಹಾವಿಷ್ಣು. ಇಂಥ ಒಂದು ಮಹಾವಿಷ್ಣುನ ಸ್ವಾತಿ ನಕ್ಷತ್ರದ 2ನೇ ಪಾದದವರು ತಾನ್ ತಿರ್ಪಿ ದಾನ್ ಧರ್ಮ, ತಮ್ಮ ಹತ್ರ ಇಲ್ಲದೆ ಇದ್ರೂ ಬೇರೆಯವ್ರಿಗೋಸ್ಕರ ಕೊಡೋದೇ ಅವರ ಸ್ವಭಾವ. ಅವರ ಗುಣಗಳೇನು ಅಂದರೆ ಮಾಯಾಲೋಕದಲ್ಲಿ ಅವ್ರನ್ನ ಒಲಿಸ್ಕೊಳ್ಳೋದು ಕಷ್ಟ, ಒಲಿಸ್ಕೊಂಡ್ಬಿಟ್ರೆ ಜೀವಕ್ಕೆ ಜೀವ ಕೊಟ್ಟುಬಿಡ್ತಾರೆ ಸ್ವಾತಿ ನಕ್ಷತ್ರದ 2ನೇ ಪಾದದವರು. ಇವರು ಸಾಧಾರಣವಾಗಿ ಒಳ್ಳೆಯವರು ಕೆಟ್ಟವರು ಅನ್ನೋದು ಗೊತ್ತಾಗೋದೇ ಕಷ್ಟ. ಸ್ವಾತಿ ನಕ್ಷತ್ರಕ್ಕೆ ಆರೋಗ್ಯ ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಕ್ಕೆ ಕಮ್ಮಿ. ಆದರೆ ತಾನ್ ತಿರುಪಿ ದಾನ್ ಧರ್ಮ ಅಂದರೆ ಒಂದು ರೊಟ್ಟಿ ಇಟ್ಕೊಂಡಿರ್ತಾರೆ, ತಕ್ಷಣಕ್ಕೆ ಯಾರಿಗಾದ್ರೂ ಬೇಕು ಅಂದಾಗ ಹೋಗಿ ಸಹಾಯಕ್ಕೆ ನಿಂತ್ಕೊತಾರೆ, ಆ ರೊಟ್ಟಿನ ಕೂಡ ಪೂರ್ತಿಯಾಗಿ ಕೊಟ್ಟುಬಿಡ್ತಾರೆ. ಇಂಥ ಒಂದು ಸ್ವಭಾವ ಗುಣ ಅವ್ರದ್ದಿದ್ರೂ ಸಹ ಸ್ವಾತಿ ನಕ್ಷತ್ರದಲ್ಲಿ ಸೌಮ್ಯ ಗುಣ ಅಂತ ಕರಿತೀವಿ. ಸೌಮ್ಯ ಗುಣ ಅಂದರೆ ಸ್ವಾತಿ ನಕ್ಷತ್ರದವ್ರಿಗೆ ಸ್ವಲ್ಪ ದದ್ದು ಅಂತ. ದದ್ದು ಅಂದರೆ ಏನು ಅಂದರೆ ಮೊಸರು ತಿನ್ನೋದು ಜಾಸ್ತಿ ಪ್ರೀತಿ. ಸ್ವಾತಿ ನಕ್ಷತ್ರದ 2ನೇ ಪಾದದವ್ರಿಗೆ ಮೊಸರು ಪ್ರೀತಿ ಜಾಸ್ತಿ. ಅದು ಯಾವಾಗಲೂ ಬೆಳಗ್ಗೆ ತಿನ್ನಬಾರ್ದು, ರಾತ್ರಿ ಮಲ್ಕೊಂಡಾಗ ಒಳ್ಳೆ ನಿದ್ದೆ ಬರಲಿ ಅಂತ ತಿನ್ನಿ ಅಂತ ಮೊಸರನ್ನ ತಿನ್ನಿ ಅಂತ ಹೇಳ್ತೀನಿ. ನೀವೆಲ್ಲಿ ಮಾಡ್ತೀರಾ? ಬೆಳಗಿನ ಜಾವದ ಮೊಸರು ಸಕ್ಕರೆ ಹಾಕೊಂಡು ತಿಂದುಬಿಟ್ರೆ ಏನಾಗುತ್ತೆ? ನಿದ್ದೆ ಆಫೀಸಲ್ಲಿ ಹಿಂಗಂತ ಇರಬೇಕು. ಹಾಗೆ ಕಾರ್ಯಕ್ರಮಗಳು ಹೇಗೆ ನೋಡೋಕ್ಕೆ ಭಾಳ ಕಷ್ಟ. ಅದಕ್ಕೆ ಆ ನಿದ್ರೆ, ಗಾಢ ನಿದ್ರೆಯನ್ನ ಹೋಗ್ಲಾಡಿಸ್ತಕ್ಕಂಥ ಮಾಯಾಲೋಕದಿಂದ ಹೊರಗಡೆ ಚೆಲ್ಲಕ್ಕೆ ಯಾರು ಸಾಟಿ? ಸ್ವಾತಿ ನಕ್ಷತ್ರ ವಿಚಾರ. ಬನ್ನಿ ಆ ಶ್ಲೋಕ ನೋಡ್ಕೊಂಡ್ಬೇಡ, ಏನು ಎತ್ತ ಅಂತ ಅರ್ಥ ಹೇಳ. ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರ ಗದಾಧರಃ. ಮಹಾವರಾಹೋ ಗೋವಿಂದ ಸುಷೇಣ ಕನಕಾಂಗದಿ ಗುಹ್ಯೋ ಗಭೀರೋ ಗಹನೋ ಗುಪ್ತಶ್ಚಕ್ರ ಗದಾಧರಃ. ಸ್ವಾತಿ ನಕ್ಷತ್ರ 2ನೇ ಪಾದದವರಿಗೆ ಸಾಧಾರಣವಾಗಿ ಸೀಕ್ರೆಟಿವ್ ಇನ್ಸ್ಟೆನ್ಸ್ ಅಂದರೆ ಅವರು ಜಾಸ್ತಿ ಯಾರಿಗೂ ಹೇಳದೇ ಇದ್ದ ಹಾಗೆ ಕೆಲಸಗಳನ್ನ ಮಾಡ್ತಾರೆ. ಸ್ವಾತಿ ನಕ್ಷತ್ರ 2ನೇ ಪಾದದವರಿಗೆ ಸಾಧಾರಣವಾಗಿ 2 ಮತ್ತು 4ನೇ ಪಾದದವರಿಗೆ ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಈ ವಿಷ್ಣು ಸಹಸ್ರನಾಮವನ್ನ ಹೇಳ್ತಾ ಇದ್ದಾಗ ಶಿವ ಸಹಸ್ರನಾಮವನ್ನ ಕೂಡ ಮನೇಲಿ ಹೇಳ್ಕೊಳ್ಳಿ ಅಂತ. ಯಾಕೆಂದ್ರೆ ಶಿವಂ ವಾಸ್ತು ಅಂತ ಮನೇಲಿ ಹೇಳ್ತಾ ಇದ್ದಾಗ, ಬೆಳಗಿನ ಜಾವ ವಿಷ್ಣು ಸಹಸ್ರನಾಮ ಹೇಳ್ಕೊತಾ ಇದ್ದಾಗ ಈ ದೋಷಗಳು ಹೇಗೋಗುತ್ತೋ, ಸಾಯಂಕಾಲದಲ್ಲಿ ಮಲ್ಕೊಳ್ಳೋಕೆ ಮೊದಲು ಶಿವ ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಅಂತ ಆಗ್ಲೂ ಹೇಳಿದೆ, ಈಗಲೂ ಹೇಳಿದೆ. ಶಿವಂ ವಾಸ್ತು ಅನ್ನೋ ಸೆಗ್ಮೆಂಟಲ್ಲಿ ಕೂಡ ವಿಚಾರವಾಗಿ ಹೇಳ್ತೀನಿ, ಜ್ಞಾಪಕ ಇಟ್ಕೊಂಡಿರಿ. ವಿಷ್ಣು ಸಹಸ್ರನಾಮನ ಹೇಳ್ತಾ ಇರಿ. ಸ್ವಾತಿ ನಕ್ಷತ್ರ ಯಾವತ್ತಿದ್ರೂ ತಿಳ್ಕೊಳ್ಳಿ, ಸ್ವಾತಿ ಅಂದ್ರೆ ಸಹನಶೀಲತೆ. ಆದರೆ ಇವರೆಲ್ಲ ಏನು ಅಂದರೆ ನೀರಿನ ಪ್ರೀತಿ ಇದವರು. ನೀರ್ ಹತ್ರ ಮನೆ, ನೀರ್ ಹತ್ರ ಇರೋದು, ನೀರ್ ಹತ್ರ ಇರಬೇಕು ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಸೊ ನೀರು ನಿಮಗೆ ಯಾವತ್ತಿದ್ರೂ ಅಜಾತ ಶತ್ರು ಆಗಿರ್ತಕ್ಕಂಥದ್ದು. ನೀರು ನೀರು ನೀರು. ಅದಕ್ಕೇನು ಮಾಡ್ಬೇಕು ನೀವು? ಗಂಗಾ ಪೂಜೆ ಚೆನ್ನಾಗಿ ಮಾಡ್ಕೋಬೇಕು, ಕಾವೇರಿ ಸ್ನಾನ ಚೆನ್ನಾಗಿ ಮಾಡ್ಕೋಬೇಕು, ಜಲಧಾರೆಯನ್ನು ಅವಾಗವಾಗ ಹುಯ್ಕೋಬೇಕು. ನೀರಿಂದ ಮಂತ್ರಗಳು ಹೇಳ್ಕೊಂಡ್ರೆ ನಿಮ್ಮ ಎಲ್ಲ ದೋಷಗಳು ಸ್ವಾತಿ ನಕ್ಷತ್ರ ನರಸಿಂಹಸ್ವಾಮಿಗೆ ಆ ಗಂಗಾಧರೇಶ್ವರನ ಹೇಗೆ ಸುರಿದ್ನೋ, ಆಗ ಗಂಗೆಗೆ ಕೋಪ ಬಂದಿದ್ದನೋ ನರಸಿಂಹಸ್ವಾಮಿ ಮೇಲೆ ಸುರಿದಾಗ್ಲೇನೆ ಇವತ್ತು ಅಹೋಬಲದಲ್ಲಿ ಅನ್ನೋದು ಮರಿಬಾರ್ದು. ಸ್ವಾತಿ ನಕ್ಷತ್ರ ಅನ್ನೋದು ಪ್ರತಿದಿನ ಸಾಯಂಕಾಲ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ, ಬೆಳಗಿನ ಜಾವ ಸುಬ್ರಹ್ಮಣ್ಯ ದರ್ಶನ. ಸ್ವಾತಿ ನಕ್ಷತ್ರಕ್ಕೆ ಗ್ರಾಮ ದೇವತೆ ಯಾವತ್ತಿದ್ರೂ ಪರಿಹಾರ ಪರಿಹಾರ ಪರಿಹಾರ. ಸ್ವಾತಿ ನಕ್ಷತ್ರದ 2ನೇ ಪಾದದವರ ಕಷ್ಟಗಳು ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋ ಪರಿಯನ್ನ ತಿಳಿಸ್ಕೊಟ್ರಿ ಗುರುಜಿ.